ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ಗೆ ಆರಂಭಿಕ ಹಂತದಲ್ಲೇ ಬಂಡಾಯದ ಬಿಸಿ ಕಾಡ್ತಾ ಇದೆ. ಹಾಗಾಗಿ ಇದನ್ನ ಶಮನ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇದನ್ನ ಸರಿಯಾಗಿ ನಿಭಾಯಿಸ್ತಾರಾ ಅನ್ನೋದು ಪ್ರಶ್ನೆ ಇದೆ. ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಕಾಂಗ್ರೆಸ್ನ ಪರಿಸ್ಥಿತಿ ಆದ್ರೆ ಬಿಜೆಪಿಯಲ್ಲೂ ಕೂಡ ಆರಂಭಿಕ ಹಂತದಲ್ಲೇ ಅಲ್ಲೂ ಕೂಡ ಬಂಡಾಯದ ಬಿಸಿ ನೋಡೋದಕ್ಕೆ ಸಿಕ್ತು. ಕಾರಣ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದೆ ಬಿಜೆಪಿ, ಅದು ಕೂಡ ಎಸ್ಟಿ ಸಮುದಾಯದವರಿಗೆ ಸೇರಿದ ವ್ಯಕ್ತಿಗೆ. ವೈಮನಸ್ಸಿನ ನಡುವೆ ಕೂಡ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಶತಾಯಗತಾಯ ದಾವಣಗೆರೆ ದಕ್ಷಿಣ ಗೆಲ್ಲಲೇಬೇಕು ಅಂತ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ. ವೈಮನಸ್ಸಿನ ನಡುವೆಯೂ ಬಿಜೆಪಿ ನಾಯಕರಿಂದ ಒಗ್ಗಟ್ಟಿನ ಜಪ ಆಗ್ತಾ ಇದೆಯಂತೆ ಕ್ಷೇತ್ರದಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ವರ್ಕೌಟ್ ಆಗುತ್ತಾ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಅನ್ನೋದು ಪ್ರಶ್ನೆ ಇದೆ. ಮೇಲ್ನೋಟಕ್ಕೆ ತೋರಿಸ್ಕೊಂಡ್ರು ವೈಮನಸ್ಸು ಒಳೊಳಗೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬದ್ಧ ವೈರಿಗಳಿಂತಿದ್ದವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಯಡಿಯೂರಪ್ಪ ಜೊತೆ ಕಾಣಿಸಿಕೊಂಡಿದ್ದಾರೆ ರೆಬಲ್ಸ್ ಟೀಮ್ನವರು. ಹೈಕಮಾಂಡ್ಗೆ ಒಗ್ಗಟ್ಟಿನ ಸಂದೇಶವನ್ನ ರವಾನಿಸಿದ್ದಾರಂತೆ ಯಡಿಯೂರಪ್ಪ ಮತ್ತು ಈ ರೆಬಲ್ಸ್ ಬಣ. ಚುನಾವಣೆ ಗೆಲ್ಲೋದಕ್ಕೆ ಒಂದಾದ್ರ ವಿಜೇಂದ್ರ ಮತ್ತು ಸಿದ್ದೇಶ್ವರ್ ಟೀಮ್ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಪುತ್ರನ ಸ್ಥಾನವನ್ನ ಭದ್ರಪಡಿಸೋ ಸಲುವಾಗಿ ರೆಬಲ್ಸ್ ನಾಯಕರ ಜೊತೆ ಬಿಎಸ್ ಯಡಿಯೂರಪ್ಪನವರು ಮಾತುಕತೆ ನಡೆಸಿ ಅದರಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ ಆರಂಭಿಕ ಹಂತದಲ್ಲಿ. ಹಂಗಾಗಿ ಯಾರು ಯಡಿಯೂರಪ್ಪನವರ ಫ್ಯಾಮಿಲಿಯನ್ನ, ವಿಜೇಂದ್ರ ಅವರ ನಾಯಕತ್ವವನ್ನ ವಿರೋಧ ಮಾಡ್ತಾ ಇದ್ರಲ್ಲ, ಆ ಬಣದಲ್ಲಿದ್ದಂತಹ ಕೆಲ ನಾಯಕರು ಕೂಡ ಕಾಣಿಸ್ಕೊಂಡಿದ್ದಾರೆ. ಒಟ್ಟಾಗಿ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬಹಳ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ರೆಬಲ್ಸ್ ಬಣ ಯಾರು ಯಡಿಯೂರಪ್ಪ ಮತ್ತು ನಾಯಕತ್ವ ವಿಜೇಂದ್ರ ಅವರ ನಾಯಕತ್ವವನ್ನ ವಿರೋಧ ಮಾಡ್ತಾ ಇದ್ರು ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ನಿನ್ನೆ. ಇದರಿಂದ ಎಲ್ಲವೂ ಸರಿ ಹೋಯ್ತು ಅಂತ ಭಾವಿಸಬಹುದಾ, ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿನಾದ್ರೂ ಏಟು ಬೀಳಬಹುದಾ ಈ ಬಣದಿಂದ ಅಂತ? ಶ್ರುತಿ, ಸದ್ಯಕ್ಕೆ ಮಾತ್ರ ಈ ಇಬ್ಬರ ಒಗ್ಗಟ್ಟನ್ನು ಮೆಚ್ಚಲೇಬೇಕಾಗಿರುವಂಥದ್ದು. ಯಾಕಂತಂದರೆ ಇಲ್ಲಿವರೆಗೂ ಸಹ BY ವಿಜೇಂದ್ರ ಒಂದು ದಿಕ್ಕಾದರೆ ರೆಬಲ್ಸ್ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು, ನಾಯಕರುಗಳು ಅವ್ರದ್ದೊಂದು ದಿಕ್ಕಾಗಿತ್ತು. ಹೀಗಾಗಿ ಈ ರೆಬಲ್ಸ್ಗಳ ಕಿತ್ತಾಟದಿಂದನೇ ಮತ್ತು ಬಹಿರಂಗವಾದಂಥ ಹೇಳಿಕೆಗಳಿಂದನೇ ರಾಜ್ಯ ಬಿಜೆಪಿಗೆ ಬಹುದೊಡ್ಡದಾದಂಥ ಹಿನ್ನಡೆ ಆಗಿತ್ತು. ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ನಾಯಕರುಗಳು ಸೂಕ್ಷ್ಮವಾಗಿ ಗಮನಿಸಿದರು. ಈ ಸಾರಿಯ ಎರಡು ಉಪಚುನಾವಣೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾದರೆ ಗೆಲ್ಲಿಸುವವರಿಗಿಂತ ಸೋಲಿಸುವ ವ್ಯಕ್ತಿಗೆ ಸಾಕಷ್ಟು ಮಹತ್ವ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ರೆಬಲ್ಸ್ಗಳ ಹೇಳಿಕೆ ಆಗಿರ್ಬೋದು, ರೆಬಲ್ಸ್ಗಳ ತಟಸ್ಥ ನೀತಿ ಆಗಿರ್ಬೋದು, ಅವರೇನಾದರೂ ಆ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಂಡ್ರೆ ಬಿಜೆಪಿಗೆ ಬಹುದೊಡ್ಡದಾದ ಹಿನ್ನಡೆ ಆಗುತ್ತೆ. ಹೀಗಾಗಿನೇ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಒಗ್ಗಟ್ಟಿನಿಂದಲೇ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಮಾಜಿ CM ಆಗಿರ್ತಕ್ಕಂಥ BS ಯಡಿಯೂರಪ್ಪನವರೇ ಸ್ವತಃ ಎಲ್ಲ ರೆಬಲ್ಸ್ ನಾಯಕರುಗಳ ಜೊತೆಗೆ ಮಾತನಾಡಿ ಹಳೆ ಮುನಿಸನ್ನು ಮರೆತು ಬಿಡಿ, ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಒಗ್ಗಟ್ಟು ಈ ಚುನಾವಣೆ ಮುಗಿಯುವವರೆಗೂ ಖಂಡಿತವಾಗಿಯೂ ಇರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ನಿಟ್ಟಿನಲ್ಲೇ BY ವಿಜೇಂದ್ರ ಮತ್ತು BS ಯಡಿಯೂರಪ್ಪನವರು ಎಲ್ಲ ನಾಯಕರುಗಳ ಜೊತೆಗೆ ಮಾತನಾಡಿ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಚುನಾವಣಾ ಪ್ರಚಾರವನ್ನು ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋಣ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಒಗ್ಗಟ್ಟು ಇರುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ